ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಸ್ಯಾಟರ್ಡೇ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಮಧ್ಯಾಹ್ನ 1 ಗಂಟೆ ಆಯಿತು ಅನಿಸುತ್ತೆ, ಇನ್ನೇನು 1 ಗಂಟೆ ಆಗೋದಕ್ಕೆ ಟೈಮ್ ಇದೆ. ಸೊ ಸಾತು ಸ್ಕೂಲಿಂದ ಬಂದು ಅಜ್ಜಿ ಮನೆಗೆ ಹೋದ. ಅವನು ಅಪ್ಪಾಜಿನೇ ಕರ್ಕೊಂಬಂದು ಅವನನ್ನು ಬಿಟ್ಟು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಅವನು ಅಜ್ಜಿ ಮನೆಗೆ ಹೋಗ್ತೀನಿ ಅಂತೇಳ್ಬಿಟ್ಟು. ಸ್ಯಾಟರ್ಡೇ ಬಂತು ಅಂತಂದರೆ ಸಾಕು, ಫಸ್ಟು ಕಾಯ್ತಿರ್ತಾನೆ. ಸ್ಕೂಲಿಂದ ಬಂದ್ರೇ ಡೈಲಿ ಹೋಗ್ಬೇಕಂತ ಕಾಯ್ತಿರ್ತಾನೆ. ಸ್ವಲ್ಪ ನಾವು ಹೋಮ್ವರ್ಕ್ ಇರುತ್ತೆ ಅಂತ ಗದರಿಸ್ತೀವಿ. ಇವಾಗ ಟ್ಯೂಷನ್ ಹುಡ್ರು ಬರೋದಕ್ಕೋಸ್ಕರ ಅವನು ಹೋಗಲ್ಲ ಅಂತ ಬಿಟ್ಟಿರ್ತಾನೆ, ಒಂದೊಂದು ಸಾರಿ ಹೋಗ್ತಾನೆ. ಹೀಗೆ ಇವತ್ತು ಬೆಳಗ್ಗೆನೇ ಅಪ್ಪಾಜಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದರು. ಅವನದು ಸ್ಕೂಲ್ ಡ್ರೆಸ್ ಆ ಮನೇಲೇ ಇತ್ತು, ಅದನ್ನು ತೊಗೊಂಡು ಬರ್ರಿ ಅಂತ ಹೇಳಿದ್ದೆ. ಇವತ್ತು ಸ್ಯಾಟರ್ಡೇ ಡ್ರೆಸ್ ಅಲ್ವಾ, ಸ್ಯಾಟರ್ಡೇ ಡ್ರೆಸ್ ಅಲ್ಲಿ ಇತ್ತು. ಸೊ ಅದಕ್ಕೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಅವ್ರು ಆ್ಯಕ್ಚುಲಿ ಬೆಳಗ್ಗೆ ತಂದುಬಿಟ್ರು. ಬೆಳಗ್ಗೆ ತಂದಿದ್ದಕ್ಕೆ ಅವನು ನ್ಯಾಯ ಬಂದುಬಿಡ್ತು, ನಾನು ಈಗ ಹೋಗ್ತೀನಿ ಅಜ್ಜಿ ಮನೆಗೆ ಅಂತ. ಬಟ್ ಬೇಡ ಅಂತ ಅಂದಿದ್ದಕ್ಕೆ ಬೆಳಗ್ಗೆ ನ್ಯಾಯ ತಕ್ಕೊಂಡು ಹೋಗಿದ್ದೆ. ಈಗ ಬಂದ ಕೂಡಲೇ ಫಸ್ಟ್ ನಾನೇ ಹೋಗ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೆ ತಾತ ನೀನೇ ಕರಿಯೋಕ್ಕೆ ಬರಬೇಕು ನನಗೆ ಸ್ಕೂಲಿಂದ ಅಂತ ಹೇಳಿದ್ದ. ಅಪ್ಪಾಜಿನೇ ಹೋಗಿ ಕರೆದು ಬಂದರು. ಬಂದ ಕೂಡಲೇ ಹೋದ ಅವನು. ಸೊ ನಾನು ಬಟ್ಟೆ ತೊಳಿಬೇಕು ಹೊರಗಡೆ ಅಂತ ಅಂದ್ಕೊಂಡೆ. ಒಳಗಡೆ ತೊಳೆಯೋದಕ್ಕೆ ಬೇಜಾರು. ಬಟ್ಟೆ ತೊಳಿಬೇಕು ಅಂದರೆ ನೋಡಿ ಬಿಸಿಲು ಹೇಗಿದೆ. ಇವತ್ತು ಬೆಳಗ್ಗೆಯಿಂದ ಬಿಸಿಲೇ ಇರಲಿಲ್ಲ, ಸ್ವಲ್ಪ ಬಿಸಿಲಿಲ್ಲ ಇವತ್ತು. ತೊಳೆದು ಬಿಡೋಣ ಅಂತ ಅಂದ್ಕೊಂಡೆ. ನಾನು ಅಂದ್ಕೊಳ್ಳೋಷ್ಟರಲ್ಲಿ ಬಿಸಿಲು ಚೆನ್ನಾಗಿ ಕಾದ್ಕೊಂಡ್ಬಿಟ್ಟಿದೆ. ಇನ್ನು ಕೂತು ಬಟ್ಟೆ ತೊಳೆಯೋಕ್ಕಂತೂ ಆಗಲ್ಲ ಈಗ. ಮತ್ತು ನೈಟ್ ತೊಳಿಬೇಕು, ಇಲ್ಲ ಬೆಳಗ್ಗೆ ತೊಳಿಬೇಕು. ನಿನ್ನೆ ಅಂದರೆ ಬೆಳಗ್ಗೆನೇ ತೊಳೆದು ಹಾಕಿದ್ದೆ. ಇವಾಗ ಒಳಗಡೆ ತೊಳೆಯೋದಕ್ಕೆ ಬೇಜಾರು. ಸ್ವಲ್ಪ ಬಟ್ಟೆ ತೊಳೆಯೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಇಲ್ಲಾದರೆ ದೊಡ್ಡದಿದೆ ಬಂಡೆ, ನೀಟಾಗಿ ತೊಳ್ಕೊಬೋದು. ಸೊ ಅದಕ್ಕೆ ನೋಡಿ, ಇಲ್ಲಿ ಪಿಂಕ್ ಕಲರ್ದು ಫ್ಲವರ್ ಬಿಟ್ಟಿದೆ. ಇದು ಆ್ಯಕ್ಚುಲಿ ನಾನು ಇಲ್ಲಿ ಇದು ವೈಟ್ ಇದೆ, ಈ ಕಡೆ ವೈಟು ಈ ಕಡೆ ಪಿಂಕ್ ಇದೆ. ಎರಡೂ ಒಂದೇ ಕಡೆ ಅರಳಿದಾಗ ಎರಡಕ್ಕೂ ಪಾಲಿನೇಷನ್ ಮಾಡಿ ಎರಡು ಡಬಲ್ ಕಲರ್ ಬರೋ ಥರ ಸೀಡ್ಸ್ ಎಲ್ಲ ಬರುತ್ತೆ. ಅದು ಪಾಲಿನೇಷನ್ ಈ ಥರ ಮಾಡಿದರೆ ಒಂದಕ್ಕೊಂದು. ಸೊ ಅದಕ್ಕೆ ಮಾಡೋಣ ಅಂತ ಕಾಯ್ತಿದ್ದೀನಿ. ಒಂದಿನವೂ ಎರಡು ಸೇರಿ ಬಿಡ್ತಾನೇ ಇಲ್ಲ. ಒಂದಿನ ಅದು ಬಿಟ್ಟಿರುತ್ತೆ, ಒಂದಿನ ಇದು ಬಿಟ್ಟಿರುತ್ತೆ. ನಿನ್ನೆ 2 ವೈಟ್ ಕಲರ್ ಬಿಟ್ಟಿತ್ತು, ಇವತ್ತು ಪಿಂಕ್ ಮಾತ್ರ ಬಿಟ್ಟಿದೆ. ಸ್ವಲ್ಪ ಪಾಲಿನೇಷನ್ ಮಾಡಿದರೆ ತುಂಬ ಚೆನ್ನಾಗಿ ಡಬಲ್ ಕಲರಲ್ಲಿ ಬರುತ್ತೆ ಅದು. ಸೊ ಇವತ್ತು ಈ ಹೂವು ಒಂದೇ ಒಂದು ಹೂವು ಒಂದೇ ಸ್ಟೆಮ್ಮಲ್ಲಿ 3 ಹೂವು ಬಿಟ್ಟಿತ್ತು ನೋಡಿ. ಈ ಥರ ಹೂಡ್ಬಿಟ್ಟು ಇವಾಗ ಬಿಸಿಲು ಇದ್ದಿದ್ದಕ್ಕೆ ಬೇಗ ಬಾಡೋಗ್ಬಿಟ್ಟಿದೆ. ಬೆಳಗ್ಗೆ ಚೆನ್ನಾಗಿ ಬಿಟ್ಟಿತ್ತು ಅದು. ಒಂದೇ ಒಂದು ಇದರಲ್ಲಿ ಒಂದರಲ್ಲೇ 3 ಹೂವು ಬಿಟ್ಟಿತ್ತು ಇದು ಆ್ಯಕ್ಚುಲಿ ನೋಡಿ. ಇವತ್ತು ಮತ್ತು ಬೇರೆ ಕಡೆ ಎಲ್ಲೂ ಬಿಟ್ಟಿಲ್ಲ. ತುಂಬ ಚೆನ್ನಾಗಿ ಚಿಗುರಿ ಬರ್ತಾ ಇದೆ. ಸ್ವಲ್ಪ ಮಳೆ ಬೇರೆ ಕಡಿಮೆ ಆಗಿದ್ದಕ್ಕೆ ಯಾಕೋ ನೀರು ಹಾಕ್ತಾಯಿದ್ದೀವಿ, ಆದರೂ ಕೂಡ ನಾವು ಹಾಕಿರೋ ನೀರು ಅಷ್ಟು ಆಗ್ತಿಲ್ಲ ಅನಿಸುತ್ತೆ. ಜಾಸ್ತಿ ಹೂವು ಬಿಡ್ತಾ ಇಲ್ಲ, ಇಲ್ಲಿ ಕೂಡ ಬಿಟ್ಟಿಲ್ಲ. ಬಟ್ ಇದೊಂದು ಏನಿದೆ ಅಲ್ಲ, ಮೊನ್ನೆ ನಾನು ಪಿಂಕ್ ಕಲರ್ದು ಒಂದೇ ಸಿಂಗಲ್ ತೋರಿಸಿದ್ನಲ್ವ ಹೂವು, ಅದು ಚೆನ್ನಾಗಿ ಬರ್ತಾಯಿದೆ. ಇದರಲ್ಲಿ ಕೂಡ ಸೀಡ್ಸ್ ಎಲ್ಲ ಬಿಟ್ಕೊಳ್ತಾ ಇದೆ. ಆ ಸೀಡ್ಸ್ ಎಲ್ಲ ಬಿಟ್ಟಿರೋದು ಇದರಲ್ಲಿ ಬಿಟ್ಟಿತ್ತು ಸೀಡ್ಸು. ಈ ಥರ ಇಲ್ಲಿ ಒಂದು ಬಿಟ್ಟಿತ್ತು, ಎಲ್ಲದು ತೆಗೆದು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಸೀಡ್ಸ್ ಏನಾದರೂ ಗ್ರೋತ್ ಆಗುತ್ತಾ ನೋಡಬೇಕು ಅದನ್ನು. ಆ್ಯಕ್ಚುಲಿ ನಾನು ಇದೇ ಯೂಟ್ಯೂಬಲ್ಲಿ ನೋಡಿದ್ದೆ, ಇದ್ರದ್ದು ಸೀಡ್ಸ್ ಎಲ್ಲ ಪಾಲಿನೇಷನ್ ಮಾಡಿ ಆ ಸೀಡ್ಸ್ ತೊಗೊಂಡು ಬೆಳೆಸ್ತಾರೆ. ಸೊ ಅದಕ್ಕೋಸ್ಕರ ಆ ಥರ ಸೀಡ್ಸ್ ಹಾಕಿದ್ದೀನಿ. ಏನು ಬರುತ್ತೆ ಗೊತ್ತಿಲ್ಲ. ಇದಂತೂ ಇದು ನಮ್ಮ ಸಮನ್ವಿ ಒಂದು ಹೂ ಬಿಟ್ಟರೆ ಸಾಕು, ಒಂದು ಹೂ ಕಿತ್ತೋದಕ್ಕೆ ಹೋಗಿ ಇಡೀ ಇದನ್ನೇ ಕಿತ್ಬಿಡೋಳು. ಅದನ್ನು ಹಾಗೇ ನಾನು ಇಲ್ಲಿ ಚುಚ್ಚಿದ್ದೆ ಒಂದೊಂದೇ ನೋಡೋಣ ಅಂಥೇಳಿ. ಅಟ್ಲೀಸ್ಟ್ ಅದು ಫ್ಲವರ್ ಇರೋವರೆಗಾದರೂ ಅದು ಇರುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ ಪಾಟ್ ಅಂತೇಳ್ಬಿಟ್ಟು ಅಲ್ಲೇ ಚುಚ್ಚಿರೋದು. ಅಲ್ಲೇ ಚಿಗುರು ಬಿಟ್ಟಿದೆ ನೋಡಿ. ಇಲ್ಲೊಂದು ಅವಳು ಈ ಥರ ಒಂದು ಇದನ್ನೇ ಕಿತ್ಬಿಡ್ತಿದ್ಲು, ಕೊಲ್ಲೇನೆ. ಅದನ್ನು ಚುಚ್ಚಿರೋದೇ ಈ ಥರ ಚಿಗುರು ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವೆಲ್ಲ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ಸ್ದು ಸೀಡ್ಸ್ ಎಲ್ಲ ಹಾಕಿಬಿಟ್ಟಿರ್ತೀನಿ ಹಾಗೇ. ಅದು ಡ್ರ್ಯಾಗನ್ ಫ್ರೂಟ್ಸ್ದು ಸ್ವಲ್ಪ ಬಿಟ್ಕೊಂಡಿದೆ. ನೋಡೋಣ ದೊಡ್ಡದಾದರೆ ಹೊರಗಡೆ ಹಾಕ್ಬೋದು ಅಂತ ತುಂಬ ವರ್ಷಗಳಿಂದ ಟ್ರೈ ಮಾಡ್ತಿದ್ದೀನಿ. ಡ್ರ್ಯಾಗನ್ ಫ್ರೂಟ್ಸ್ ಸೀಡ್ಸ್ ಏನೋ ಬರುತ್ತೆ, ಬಟ್ ಮುಂದೆ ಬರ್ತಾಯಿಲ್ಲ, ಸ್ವಲ್ಪ ದೊಡ್ಡದಾಗಿ ಬರ್ತಾಯಿಲ್ಲ. ಆವಾಗ ಬಂದಿತ್ತು, ಅಲ್ಲೊಂದು ಸ್ವಲ್ಪ ಮಳೆ ಬಂದು ತುಂಬ ಹಾಳಾಗಿ ಹೋಗ್ಬಿಡ್ತು. ಸೊ ಮೇಂಟೆನೆನ್ಸು ಹಾಗೆ ಇದನ್ನು ಮಾಡ್ಕೊಳ್ಳೋದು ತುಂಬಾ ನೋಡ್ಕೊಳ್ತಾ ಇದ್ದರೆ ಯಾವುದಾದ್ರೂ ಮಾಡ್ಕೋಬೋದು.
ನಮಗೆ ಒಂದೊಂದು ಸಾರಿ ಆಗುತ್ತೆ, ಒಂದೊಂದು ಸಾರಿ ಆಗಲ್ಲ. ಆದರೂ ಕೂಡ ಸಾಧ್ಯವಾದಷ್ಟು ಟ್ರೈ ಮಾಡಿ ಎಲ್ಲದೂ ಕೂಡ ನೋಡಿಕೊಂಡು ಬೆಳೆಸ್ತಾ ಇದ್ದೀನಿ. ಇದೊಂದೇ ಸುಮ್ಮನೆ ಯಾವುದೋ ಒಂದು ಕೊಲ್ಲೆ ಕೊಟ್ಟಿದ್ದು ಅವರು, ಆದರೂ ಕೂಡ ಸೀಡ್ಸು ಇದು ಎಲ್ಲ ಮೊಗ್ಗು ಎಲ್ಲ ಬರ್ತಾ ಇದೆ. ಸೊ ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವತ್ತು ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ಇದು ಬಂದುಬಿಟ್ಟು ಗಣೇಶನ ಪ್ರಸಾದ. ಸೊ ಗಣೇಶನ ಪ್ರಸಾದ ಅಮ್ಮನ ಮನೆಯಿಂದ ಕೊಟ್ಟು ಕಳಿಸಿದ್ರಿ. ಈಗ ನಾನು ಸಾತನ ಕರ್ಕೊಂಬರುವಾಗ ಅಪ್ಪಾಜಿ ಬರ್ತಾಯಿದ್ರಲ್ವ, ಹಾಗೆ ಅಮ್ಮ ಕೊಟ್ಟು ಕಳಿಸಿದ್ರು. ಸೊ ಯಾವಾಗಲೂ ದೇವ್ರ ಪ್ರಸಾದ ಸಿಗಬೇಕಂದ್ರೆ ನಿಜಕ್ಕೂ ಪುಣ್ಯ ಮಾಡಿರಬೇಕು. ಹಾಗೆ ದೇವ್ರ ಪ್ರಸಾದ ಅಂದ್ರೇ ಅದು ಅಷ್ಟು ಪವಿತ್ರವಾದದ್ದು. ನಮಗಂತೂ ದೇವ್ರ ಪ್ರಸಾದ ಅಂದರೆ ತುಂಬಾ ಇಷ್ಟ, ಅದು ಯಾವುದೇ ಆಗಿರಲಿ. ಸೊ ದೇವ್ರ ಆಶೀರ್ವಾದ ಸಿಕ್ತು ಅನ್ನೋ ಅಷ್ಟು ಮನಸ್ಸಿಗೆ ನೆಮ್ಮದಿ. ಒಂದು ಸ್ವಲ್ಪ ಏನೋ ಪ್ರಸಾದ ಸಿಕ್ಕರೂ ಕೂಡ ಆ ದೇವ್ರ ಆಶೀರ್ವಾದ ನಮಗೂ ಕೂಡ ಸಿಕ್ತಲ್ಲಪ್ಪ, ನಮ್ಮ ಮನೆಗೆ ಆ ಪ್ರಸಾದ ಬಂತಲ್ಲ ಅಂತೇಳ್ಬಿಟ್ಟು ಸೊ ಬ್ಲೆಸ್ಡ್ ಅಂತ ಅನಿಸುತ್ತೆ ಅದಕ್ಕೆ. ಸೊ ನೆಕ್ಸ್ಟು ನೋಡಿ, ಇವತ್ತು ಚಿಕ್ಕದಾಗಿ ಈರುಳ್ಳಿ ಮನೆ ಹತ್ರನೇ ಬಂತು. ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ಒಂದಕ್ಕಿಂತ ಒಂದು. ಈ ಥರ ಈರುಳ್ಳಿ ನನಗೆ ತುಂಬಾ ಇಷ್ಟ. ನಮ್ಮ ಮಮ್ಮಿ ಮಾಡಿಕೊಡ್ತಿದ್ರು. ಇದು ಸಾಂಬಾರು ಮಾಡ್ತಾರೆ ಅಂದರೆ ಈರುಳ್ಳಿಯನ್ನು ಇಡಿಯಾಗಿ ಹಾಗೇ ಅದನ್ನು ಜಸ್ಟು ತುಂಬು ಅಷ್ಟೇ ಕಟ್ ಮಾಡಿ ಮೇಲಿದು ಪೀಲೆಲ್ಲ ತೆಗೆದುಬಿಟ್ಟು ಅದನ್ನು ಸಾಂಬಾರಲ್ಲಿ ಜಸ್ಟ್ ಫ್ರೈ ಮಾಡಿ ಮಾಡಿಕೊಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಎಷ್ಟೋ ಸಾರಿ ಟ್ರೈ ಮಾಡಿದ್ದೀನಿ ಈ ಥರ, ಬಟ್ ನನಗೆ ಆ ಟೇಸ್ಟು ಬರೋದೇ ಇಲ್ಲ. ನಮ್ಮಮ್ಮ ಮಾಡಿದ ಟೇಸ್ಟ್ ಥರ ಬರೋದೇ ಇಲ್ಲ. ಸೊ ಅದೇ ಬೇಜಾರು. ತುಂಬ ಸರಿ ನಾನು ಟ್ರೈ ಮಾಡಿದ್ದೀನಿ. ಸೊ ಇದನ್ನು ನೋಡಿದ ಕೂಡಲೇ ತುಂಬಾ ತೊಗೋಬೇಕು ಅನ್ನಿಸ್ತು. ಅಷ್ಟೇ ಒಂದೊಂದೇ ಅಷ್ಟು ಕ್ಯೂಟಾಗಿ ಪುಟ್ಟದಾಗಿ ಚೆನ್ನಾಗಿತ್ತು. ನಾನು ತೊಗೊಳ್ಳುವಾಗ ಅದನ್ನ ಯಾಕೆ ತೊಗೊಳ್ತೀಯಮ್ಮ ಅಂತ ಎಲ್ಲರೂ ಓಣಿಲಿ ಅಂತ ಇದ್ದರು. ಬಟ್ ನನಗೆ ಅದು ಇಷ್ಟ. ಅಲ್ಲಿ ಅವರು ಬುಟ್ಟಿನಲ್ಲಿ ತಂದಿರೋದು ನೋಡಿ ಎಲ್ಲದೂ ನನಗೆ ಬೇಕು ಅನ್ನೋಷ್ಟು ಇಷ್ಟ ಆಗ್ತಿತ್ತು. ಯಾವುದು ಕೂಡ ಬಿಡೋದಕ್ಕೆ ಬೇಡ ಅಂತ ಅನ್ನಿಸ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಒಂದರಿಗಿಂತ ಒಂದು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ನಾನು ಕೈಯಲ್ಲಿ ಹಿಡ್ಕೊಂಡಿರೋದು ನಿಮಗೆ ದೊಡ್ಡದಾಗಿ ಕಾಣಿಸ್ತಿರ್ಬೋದು ಸ್ವಲ್ಪ. ಅದು ಪೂರ್ತಿಯಾಗಿ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಇದೆ. ಹೊರಗಡೆ ಎಷ್ಟು ಕ್ರೌಡ್ ಅಂದರೆ ಜನ ಮಾತಾಡೋದೇ ಹಂಗಪ್ಪ. ಒಂದು ಓಣಿ ಅಂತಂದರೆ ಅದರಲ್ಲೂ ಕೂಡ ಖಾಲಿ ಕೂತಿರೋ ಹೆಣ್ಮಕ್ಳು ಅಬ್ಬಾ ಎಷ್ಟು ಮಾತಾಡ್ತಿದ್ದಾರೆ ಅಂದರೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಮ್ಮ ಮನೆ ಹಿಂದೆಯೇ ಇರೋ ಅಂಥದ್ದು ಒಂದು ಅಜ್ಜಿ ಮನೆ ಪಕ್ಕ. ಸೊ ಸಾಕಾಗಿಬಿಟ್ಟಿದೆ ನನಗೆ. ವೀಡಿಯೋಸ್ ಮಾಡ್ಕೋಬೇಕು ಅಂದ್ಕೊಂಡಾಗೆಲ್ಲ ಹೀಗೆ ಏನಾದರೂ, ಇಲ್ಲ ಅಂದರೆ ಆ ಅಜ್ಜಿ ಒಂದು ನಾಯಿಯನ್ನು ಸಾಕೊಂಡಿದ್ದಾರೆ. ಆ ನಾಯಿ ಕೂಡ ಅಷ್ಟೇ ಡಿಸ್ಟರ್ಬ್ ಮಾಡುತ್ತೆ ನನಗೆ. ಸಾಕಾಗಿ ಹೋಗ್ಬಿಟ್ಟಿದೆ. ಈವನ್ ಟ್ಯೂಷನ್ ಮಕ್ಕಳು ಬಂದಾಗೂ ಕೂಡ ಅಷ್ಟೇ ಹೀಗೆ ಒದರಾಡೋದು. ನನಗೆ ಹೇಗೆ ಕೇಳಿಸ್ತಾ ಇದೆ ಅಲ್ವಾ ಜಾಸ್ತಿ. ನಾನು ಯಾವಾಗ ವೀಡಿಯೋ ಮಾಡ್ಕೊಂಡಿದ್ರು ಕೂಡ ಇವ್ರ ವಾಯ್ಸೇ ಬಂದಿರುತ್ತೆ ಹೊರತಾಗಿ ನನ್ನ ವಾಯ್ಸೇ ಬಂದಿರಲ್ಲ. ಬಟ್ ಏನು ಮಾಡೋದು, ಅದಕ್ಕೆ ಅಂತ ನಾನು ಟೈಮು ಮತ್ತೆ ಸಪ್ರೇಟಾಗಿ ಕೊಡಬೇಕು. ಅವ್ರು ಇಲ್ಲದೆ ಇರೋ ಆಗ ನೋಡಿಕೊಂಡು ವಾಯ್ಸನ್ನ ಕೊಡಬೇಕು. ಈ ಥರ ನನಗೆ ಮನೆಯಲ್ಲಿ ಕೆಲಸ, ಜೊತೆಗೆ ನನ್ನ ಮಗಳು ಫ್ರೀ ಇದ್ದಾಗೆ ನಾನು ಮಾಡ್ಕೊಳ್ಬೇಕು. ಅಂಥದ್ರಲ್ಲಿ ಇವರು ಈ ಥರ ಮಾಡ್ತಾರೆ. ಸೊ ಬೇಜಾರು ಬಂದುಬಿಡುತ್ತೆ ನನಗಂತೂ. ಸೊ ಒಂದಿನ ಬಿಟ್ಟು ಗ್ಯಾಪ್ ಕೊಟ್ಕೊಂಡು ವಿಡಿಯೋ ಹಾಕಿದರೆ ಅದು ಕೂಡ ಚೆನ್ನಾಗಿರಲ್ಲ. ಹಾಗೆಯೇ ಒಂದಿನ ಬಿಟ್ಟು ಇನ್ನೊಂದು ದಿನ ನಾನು ಎಡಿಟ್ ಮಾಡೋದಕ್ಕೆ ಹೋದರೆ ಆವಾಗ ಇದ್ದಂಥ ಎನರ್ಜಿ ಬೇಗನೆ ಹಾಳಾಗೋಗ್ಬಿಡುತ್ತೆ. ಈ ರೀತಿ ಆಗೋಗ್ಬಿಡುತ್ತೆ. ಸೊ ನೋಡಿ ಎಷ್ಟು ಒಮ್ಮಿದೊಮ್ಮೆಲೇ ಗಬ ಅನ್ನೋ ಥರ ಮಾಡಿಬಿಡ್ತಾರೆ ಮಾತಾಡೋದಕ್ಕೆ. ಸೊ ಫುಲ್ಲು ಡಿಸ್ಟರ್ಬೆನ್ಸ್ ಬಂದುಬಿಡುತ್ತೆ. ಸೊ ನೋಡಿ, ಇದು ಇಷ್ಟೇ ಚಿಕ್ಕದಾಗಿ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇವತ್ತು ನಿನ್ನೆ ಅಂತೂ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ವೀಡಿಯೋಸು. ಸೊ ಇವಾಗ ಸಂಡೇ ಇದು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಲಾಗ್ನ. ಇವತ್ತು ಫುಲ್ಲು ಹೂವು ಬಿಟ್ಟಿದೆ, ಎಲ್ಲ ಕಲರ್ದು ಬಿಟ್ಟಿದೆ. ಇದು ವೈಟ್ ಕಲರ್ದು 2 ಬಿಟ್ಟಿದೆ. ಆ್ಯಂಡ್ ಈ ಕಡೆ ನಾನು ಮೊಗ್ಗು ತೋರಿಸಿದ್ನಲ್ವ ನಿಮಗೆ ನಿನ್ನೆನೇ, ಅದೇ ಮೊಗ್ಗು ಇವತ್ತು ಅರಳ್ಕೊಂಡಿದೆ. ಸೊ ಅದನ್ನು ಇವಾಗ ನಾನು ವೈಟ್ ಜೊತೆ ಈ ಪಿಂಕ್ ಜೊತೆ ಹಾಗೆ ಇದು ಒಂದು ಬೇರೆಯೇ ಇದೆ. ಸೊ ಇದೆಲ್ಲದು ಕೂಡ ನಾನು ನಿನ್ನೆ ಹೇಳಿದ್ನಲ್ಲ ನಿಮಗೆ, ಪಾಲಿನೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮ ಮನೆಯವರು ಏನೋ ಒಂದು ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಅದು ನನಗೆ ಸ್ವಲ್ಪ ಒಂದೊಂದು ಸಾರಿ ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಪಾಠ ಮಾಡಿ ಕನ್ನಡ ವರ್ಡ್ಸ್ ಮರ್ತಾಗ್ಬಿಟ್ಟಿರುತ್ತಲ್ಲ. ನಮ್ಮ ಯಜಮಾನ್ರು ನೀನೆಲ್ಲ ಪೂರ್ತಿ ಮರ್ತೇ ಬಿಟ್ಟಿದ್ದಿ ಕನ್ನಡ ಮೀಡಿಯಮ್ ಅಂತ ಬೈತಾ ಇರ್ತಾರೆ. ಅವರು ಪಕ್ಕಾ ಸ್ಟೂಡೆಂಟ್, ಅವರು ಕೂಡ ಅವರು ಕನ್ನಡ ಅಲ್ವಾ. ಸೊ ಕನ್ನಡ ಪಕ್ಕ ಅವರು ಅದನ್ನು ನೆನ್ಪಿಟ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಇದು ವರ್ಡ್ ನಿನಗೆ ನೆನಪಿತ್ತೇನೋ ಹೇಳೋ ಅಂತ ನನಗೆ ಅದನ್ನೇ ಕೇಳ್ತಾಯಿದ್ರು.
ಇದನ್ನೆಲ್ಲ ಮಾಡೋಣ ಅಂತ ಹೇಳಿದಾಗ ಈಗ ನಾನು ವಿಡಿಯೋ ಎಡಿಟ್ ಮಾಡುವಾಗ ಕೂಡ ನಾನು ಮರ್ತಿದ್ದೆ ನೋಡಿ, ಈಗ ನೆನಪಾಯಿತು ಅದು. ಸೊ ಈ ರೀತಿ ಜಸ್ಟ್ ಒಂದಿಷ್ಟು ಪಾಲಿನೇಷನ್ ಹೀಗೆ ಒಂದಕ್ಕೆ ಒಂದು ಈ ಥರ ಮಾಡಿದಾಗ ಸೊ ಪಾಲಿನೇಷನ್ ಆಗುತ್ತೆ. ಅದನ್ನು ಬ್ರೀಡಿಂಗ್, ಕ್ರಾಸ್ ಬ್ರೀಡಿಂಗ್ ಅಂತ ಕೂಡ ಹೇಳ್ತಾರೆ, ಆ ಥರ ಇದು. ಸೊ ಎಲ್ಲ ಕಲರ್ದು ಕೂಡ ಈ ರೀತಿ ಮಾಡಿಕೊಂಡ್ರೆ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಒಂದೆರಡು ವೀಡಿಯೋಸಲ್ಲಿ ತೋರಿಸಿದ್ರು ಈ ಥರ ಮಾಡೋದನ್ನು. ಸೊ ಅದಕ್ಕೋಸ್ಕರ ನಾನು ಮಾಡೋಣ, ಕಲರ್ ಇದ್ದರೆ ಇನ್ನೂ ನೋಡೋದಕ್ಕೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು, ವೆರೈಟಿ ಕಲರಲ್ಲಿದ್ದರೆ. ಸೊ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಅದರದ್ದು ಸೀಡ್ಸ್ ಎಲ್ಲ ಬಿಡುವಾಗ ತೆಗೆದಿಟ್ಕೋಬೇಕು ನೋಡಿಕೊಂಡು. ಸೊ ನೋಡ್ಕೊಂಡು ತೆಗೆದಿಟ್ಕೊಂಡ್ರೆ ಆ ಸೀಡ್ಸನ್ನು ಮತ್ತೆ ನಾವು ಹಾಕಿದಾಗ ಅದು ಮತ್ತೆ ಜರ್ಮಿನೇಟ್ ಆದರೆ ಮೇ ಬಿ ಒಂದು ಪಾಲಿನೇಷನ್ ಮಾಡಿದ್ದಕ್ಕೆ ಆ ಕಲರ್ದೇನಾದರೂ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ಎಲ್ಲ ಪಾಟ್ಗಳನ್ನು ತೆಗೆದುಬಿಟ್ಟು ಎಲ್ಲ ಪಾಟಲ್ಲಿರೋ ಒಂದಿಷ್ಟು ಹೂಗಳನ್ನು ಆ ರೀತಿ ನಾನು ಸ್ವಲ್ಪ ಕ್ರಾಸ್ ಬ್ರೀಡಿಂಗ್ ಥರ ಪಾಲಿನೇಷನ್ ಮಾಡಿದ್ದೀನಿ. ಹೇಗಾಗುತ್ತೆ ರಿಸಲ್ಟ್ ಅಂತ ಕ್ಯೂರಿಯಾಸಿಟಿ ಇದೆ, ನೋಡಬೇಕು. ಸೊ ನನ್ನ ಮಗ ಎಲ್ಲ ಇದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮನೆಯಲ್ಲಿ ತುಂಬಾ ಕೆಲಸ ಇದೆ, ಕೆಲಸದವ್ರು ಬರದೇ ಇರೋ ಕಾರಣಕ್ಕೆ. ಸೊ ನನಗೆ ಎಲ್ಲರೂ ಹೆಲ್ಪ್ ಮಾಡಬೇಕು, ನಂದು ಭಾಳ ಕೆಲಸ ಇದೆ ಅಂತ ಅಡ್ವಾನ್ಸ್ ಆಗಿಯೇ ನಾನು ಅವ್ರಿಗೆ ಟಿಫಿನ್ ಮಾಡಿಕೊಟ್ಟೆ. ದೋಸೆ ಹಾಕಿದ್ದೆ ಇವತ್ತು. ದೋಸೆ ನಮ್ಮ ಮನೇಲಿ ಎಲ್ಲರೂ ಫೇವ್ರೇಟು. ಅಮ್ಮ ಇವತ್ತು ತುಂಬ ಚೆನ್ನಾಗಿ ದೋಸೆ ಮಾಡಿದೀಯಾ, ಥ್ಯಾಂಕ್ಸ್ ಅಮ್ಮ ಅಂತ ನನ್ನ ಮಕ್ಕಳು ಹೇಳ್ತಾಯಿದ್ರು. ಅದಕ್ಕೋಸ್ಕರ ಸೊ ಎಲ್ಲರೂ ಟಿಫಿನ್ ತಿನ್ಕೊಂಡು ನಂತರ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಓಕೆ ಅಂತ ಹೇಳಿದರು. ಸೊ ನೋಡಿ ಬಟ್ಟೆ ಎಲ್ಲ ತೊಳೆದ್ಕೊಳ್ತಾ ಇದ್ದೀನಿ. ನನಗೆ ಬಟ್ಟೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳಿದ್ದೆ ಅವ್ರಿಗೆ, ಆಯಿತು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದರು. ಅದಾಗಿದ್ದ ನಂತರ ಯಜಮಾನ್ರು ಮನೇಲಿ ಇದ್ಕೊಂಡು ಇವ್ರನ್ನ ಹಿಡ್ಕೊಳ್ತಾರೆ, ಅದ್ರ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಇವ್ರು ಬಂದುಬಿಟ್ಟು ತೋಟದಲ್ಲಿ ಏನೋ ಕೆಲಸ ಮಾಡೋದಕ್ಕೆ ಬಂದುಬಿಟ್ರು ಯಜಮಾನ್ರು ಸ್ವಲ್ಪ. ಸೊ ಯಾವಾಗ ಸ್ವಲ್ಪ ಅದು ಗಿಡದ ಕೆಲಸ ಎಲ್ಲ ನಡೆಸ್ಕೊಂಡೆ, ಅದ್ರ ಜೊತೆ ಇವರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಅವ್ರ ಜೊತೆ ಇವರು ಮಣ್ಣಲ್ಲಿ ಆಡ್ಕೊಳ್ಳಿ ಬಿಡು ಮಕ್ಕಳು, ಈ ರಜೆ ಟೈಮಲ್ಲಿ ಇಂಥವೆಲ್ಲ ಆಟ ಆಡಬೇಕು ಹಾಗೆ ಹೀಗೆ ಅಂತೇಳ್ಬಿಟ್ಟು ಇವ್ರನ್ನ ಈ ಕಡೆ ತೋಟದ ಕಡೆ ಬಿಟ್ಬಿಟ್ಟಿದ್ದಾರೆ ಯಜಮಾನ್ರು. ಇಬ್ಬರು ಸರಿಯಾಗಿ ಮಣ್ಣನ್ನು ಎಲ್ಲ ತೊಗೊಂಡು ಆಟ ಆಡ್ಕೊಳ್ತಿದ್ದಾರೆ. ಮಣ್ಣಲ್ಲಿ ಆಡೋಕ್ಕೆ ಬಿಡಬೇಕು ನಿಜ, ಮೊನ್ನೆ ತಾನೇ ಹುಷಾರಾಗಿದ್ದಾರೆ ಅಂತ ನಾನು ಬೈತಾ ಇದ್ದೆ. ಅದು ನೀರಲ್ಲಿ ಆಟ ಆಡ್ಕೊಳ್ಳೋದು, ನೀರು ಹಾಕ್ಕೊಂಡು ಮತ್ತು ತಂಪು ಹಿಡಿಯೋದು ಆ ಥರ ಆಗುತ್ತೆ ಅಂತ ನನಗೆ ಭಯ ನಾನು ಬೈತಾನೇ ಇದ್ದೆ. ಆದರೂ ಕೂಡ ಇವರು ತಮ್ಮ ಕೆಲಸದಲ್ಲಿ ತಾವು ಹಾಗೆ ಬ್ಯುಸಿ ಇದ್ದರು. ಯಜಮಾನ್ರು ಅದನ್ನು ನೋಡಿ ಖುಷಿ ಪಡ್ತಾಯಿದ್ರು. ಅದಕ್ಕೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ತಡಿ ಅಂತೇಳಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ. ಸೊ ನಿನ್ನ ಕೆಲಸ ನೀನು ಮಾಡ್ಕೊ, ನಮ್ಗೆ ಅವರು ಏನಾದರೂ ಮಾಡ್ಕೊಳ್ಳಿ, ನಾನು ಏನಾದರೂ ಮಾಡ್ಕೊಳ್ಳಿ ಅಂತ ಯಜಮಾನ್ರಿಗೆ ನನಗೆ ಸ್ವಲ್ಪ ಹಾಗೆಯೇ ಇವ್ರಿಗೋಸ್ಕರ ಆಯಿತು. ಇಬ್ಬರು ಕಿತ್ತಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ, ಜಸ್ಟ್ ಹಾಗೆ ಫನ್ನಿಯಾಗಿ ಇರೋ ಥರ. ಸೊ ಒಂಥರ ಡೇನ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇವರು ಕೂಡ ಮಕ್ಕಳು ಕೂಡ ಅದನ್ನು ಎಂಜಾಯ್ ಮಾಡ್ಕೊಳ್ತಾ ಇಡೀ ಡ್ರೆಸ್ ಎಲ್ಲ ಅಷ್ಟು ಗಲೀಜು ಮಾಡ್ಕೊಂಡು ಬಂದರು. ಬೆಳಗ್ಗೆ ತಾನೇ ಸ್ನಾನ ಮಾಡಿಸಿರೋದು. ಇವನ್ ನನಗೆ ಬಟ್ಟೆ ತೊಳೆಯೋಕ್ಕೇ ದೊಡ್ಡ ಕೆಲಸ ಆಗಿದೆಪ್ಪ ಅಂತ ನಾನು ಅಂತ ಇದ್ದರೆ, ಇವ್ರು ಮತ್ತೆ ಇನ್ನಷ್ಟು ಬಟ್ಟೆಗಳನ್ನು ಹಾಳು ಮಾಡ್ಕೊಳ್ಳೋದು, ಮತ್ತು ಅದನ್ನು ತಂದು ತೊಳೆಯೋಕ್ಕಾಗೋದು, ಹೀಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಸಿಟ್ಟು ಬರ್ತಾಯಿತ್ತು. ಸೊ ಹಾಗೆ ಈ ಕಡೆ ಎಲ್ಲ ತುಂಬ ಕಸ ಬೆಳೆದಿತ್ತು ಅಂತೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿದರು ಯಜಮಾನ್ರು. ಕ್ಲೀನ್ ಮಾಡ್ಕೊಳ್ತಾ ಇವ್ರನ್ನ ಹಾಗೆ ಬಿಟ್ಬಿಟ್ಟಿದ್ರು. ಕೈ ಬಿಟ್ಟಿದ್ದಕ್ಕೆ ಅವ್ರು ನೋಡಿ ಅಲ್ಲಿ ನಮ್ಮ ಸಾಮಾನು ಕೆಲಸ ಈಗ ನೋಡಿದ್ರೆ ನನಗೆ ನಗು ಬರ್ತಾ ಇದೆ. ಎಡಿಟಿಂಗ್ ಮಾಡುವಾಗ ಅವಳು ಪ್ಯಾಂಟ್ ನೋಡಿ ಹೇಗೆ ಮಾಡ್ಕೊಂಡಿದ್ದಾಳೆ. ಸೊ ಮತ್ತೆ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸಿ, ಸ್ನಾನ ಮಾಡಿಸಿ, ಮತ್ತು ಅವ್ರನ್ನ ಇಲ್ಲಿ ಹೇಗೋ ಸ್ವಲ್ಪ ಟಯರ್ಡ್ ಆಗಿರ್ತಾರೆ, ಎಲ್ಲ ನೀರಲ್ಲಿ ಆಟ ಆಡಿಕೊಂಡು, ಇನ್ನು ಟಿಫಿನ್ ಮಾಡಿಕೊಂಡು ಬಿಸಿಲಲ್ಲಿ ಆಡಿ ಎಲ್ಲ ಟಯರ್ಡ್ ಆಗಿರ್ತಾರೆ, ಮಲ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಅಲ್ಲೇ ಹೊರಗಡೆ ತೊಳಿತಾ ಇದ್ನಲ್ವ ಬಟ್ಟೆ, ಹಾಗೆ ಕಟ್ಟೆ ಮೇಲೇ ಮಲ್ಕೊಳ್ಳಿ ಅಂತ ಚಾಪೆ ಹಾಸ್ಕೊಟ್ಟಿದ್ದೆ. ಅದಕ್ಕೂ ಕೂಡ ರೆಡಿ ಇಲ್ಲ ಅವರು. ಕಿತ್ತಾಪತಿ ಮಾಡೋಷ್ಟರಲ್ಲಿನೇ ಮುಗಿಸ್ಬಿಟ್ರು ಇವತ್ತಿನ ದಿನ ಎಲ್ಲ ಕೂಡ. ಸೊ ಇದು ಬಂದುಬಿಟ್ಟು ನನ್ನ ಟ್ಯೂಷನ್ ಮಕ್ಕಳಿಗೆ ಒಂದಿಷ್ಟು ಆ್ಯಕ್ಟಿವಿಟೀಸ್, ಹಾಗೆ ಬ್ರೈನ್ ಬೂಸ್ಟಿಂಗ್ ಆ್ಯಕ್ಟಿವಿಟೀಸ್ ಥರ ನಾನು ಕೊಡ್ತಾ ಇರ್ತೀನಿ ಆವಾಗವಾಗ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನಾನು ನನ್ನ ಹಳೆ ಚಾನಲಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದು ಎಜುಕೇಷನ್ ಪರ್ಪೋಸ್ ಇರೋ ಚಾನಲ್ ಆಗಿರೋದ್ರಿಂದ ಸೊ ನನ್ನ ಟ್ಯೂಷನ್ ಬಗ್ಗೆ ನಾನು ಮಾಡೋ ಅಂಥ ಆ್ಯಕ್ಟಿವಿಟೀಸು, ಮಕ್ಕಳಿಗೆ ಮಾಡೋ ಅಂಥದ್ದು ಅದೆಲ್ಲದೂ ಕೂಡ ಅಲ್ಲೇ ಶೇರ್ ಮಾಡ್ತಾ ಇರ್ತೀನಿ.
ಸೊ ಕಂಪ್ಲೀಟ್ ವಿಡಿಯೋನ ನಾನು ಅದರದ್ದು ಲಿಂಕನ್ನು ಇವತ್ತಿನ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಬೇಕು ಅಂತಂದರೆ ಹೋಗಿ ಕ್ಲಿಕ್ ಮಾಡಿ ಸಿಗುತ್ತೆ. ಅಲ್ಲಿ ಕಂಪ್ಲೀಟಾಗಿ ರಾ ವಿಡಿಯೋ ಹಾಕಿದ್ದೀನಿ. ಮಕ್ಕಳಿಗೆ ಯಾವ ರೀತಿಯಾಗಿ ನಾನು ಹೇಳ್ತಾ ಇದ್ದೆ, ಹೇಗೆಲ್ಲ ಮಾಡ್ತಾಯಿದ್ರು ಮಕ್ಕಳು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದಿಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟಿದ್ದೆ. ಮಕ್ಕಳು ಒಂದಿಷ್ಟು ರಿಫ್ರೆಶ್ ಆಗೋದಕ್ಕೆ ಈ ಥರ ನಾನು ಮಾಡ್ತಾ ಇರ್ತೀನಿ. ಅದರಿಂದ ಮಕ್ಕಳು ತಮ್ಮ ಸ್ಟ್ರೆಸ್ಸಿಂದ ಆಗಿರ್ಬೋದು, ತಮ್ಮ ವರ್ಕ್ ಲೋಡಿಂದ ಆಗಿರ್ಬೋದು ಸ್ವಲ್ಪ ಹೊರಗಡೆ ಬರ್ತಾರೆ, ಹಾಗೆ ಎಂಜಾಯ್ ಮಾಡ್ತಾರೆ. ಕ್ಲಾಸಿಗೆ ಬರೋದಕ್ಕೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ಈ ಥರದ್ದು ಒಂದಿಷ್ಟು ಆ್ಯಕ್ಟಿವಿಟೀಸ್ನ ಹಾಕ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ತುಂಬಾ. ಅದರಲ್ಲಿ ಕೆಲವೊಂದಿಷ್ಟನ್ನು ನಾನು ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲದೂ ಕೂಡ. ಸೊ ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವು ಕೂಡ ಎಂಜಾಯ್ ಮಾಡ್ತೀರಾ ನೋಡಿ ಹೋಗ್ಬಿಟ್ಟು ಆ ಚಾನಲಲ್ಲಿರುವಂಥ ವಿಡಿಯೋನು ಕೂಡ. ಸೊ ನೋಡಿ ಹೇಗೆ ಆಟ ಆಡ್ಕೊಳ್ತಾ ಇದ್ದಾರೆ. ಇದರಿಂದ ಮಕ್ಕಳು ಸ್ವಲ್ಪ ಮೈಂಡ್ ಫ್ರೀ ಆಯಿತು. ಅವ್ರಿಗೆ ಕ್ಲಾಸ್ ಎಲ್ಲ ಮುಗ್ದಿದ ನಂತರ ಸ್ವಲ್ಪ ಈ ಥರ ಆ್ಯಕ್ಟಿವಿಟೀಸ್ ಹಾಗೆ ಕೊಡ್ತಾ ಇರ್ತೀನಿ. ಸೊ ಎಲ್ಲ ಮಕ್ಕಳು ಆಟ ಆಡ್ಕೊಳ್ತಾ ಇರ್ತಾರೆ. ಇಂಡೋರ್ ಗೇಮ್ಸ್ ಥರನೂ ಇರುತ್ತೆ, ಹಾಗೆ ಅವ್ರಿಗೆ ಬ್ರೈನ್ ಬೂಸ್ಟ್ ಮಾಡೋ ಥರನೂ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅಂತಲೇ ಹೇಳ್ಬೋದು. ಇನ್ನೇನು ಎಕ್ಸಾಮ್ಸ್ ಬಂತಾ ಇದೆ, ಅವಾಗೆಲ್ಲ ಸ್ಟ್ರೆಸ್ ಇರುತ್ತೆ ಮಕ್ಕಳಿಗೆ. ಇಷ್ಟು ದಿನ ಎಲ್ಲ ಪ್ರಿಪೇರ್ ಆಗಿರ್ತಾರೆ, ಆವಾಗವಾಗ ಒಂದು ಸ್ವಲ್ಪ ಚೇಂಜಸ್ ಬೇಕು ಅಂತ ಅನ್ಸುತ್ತಲ್ವ, ಈ ಥರ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ. ಸೊ ಟೋಟಲಿ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಒಂದಿಷ್ಟು ಮೈಂಡ್ ಗೇಮ್ಸ್ ಕೂಡ ನಾನು ಮಕ್ಕಳಿಗೋಸ್ಕರ ಹಾಕಿದ್ದೆ. ಮಾಡ್ಕೊಳ್ತಾಯಿದ್ರು, ತುಂಬ ಚೆನ್ನಾಗಿಯೇ ಮಾಡ್ಕೊಳ್ತಾಯಿದ್ರು. ಸೊ ಈ ರೀತಿ ನಾವು ಪ್ರತಿದಿನ ಕೂಡ ಮಕ್ಕಳಿಗೆ ಆಗಿಲ್ಲ ಅಂದರೂ ಕೂಡ ವಾರಕ್ಕೊಮ್ಮೆ ಆದರೂ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ರೆಗ್ಯುಲರ್ ಟ್ಯೂಷನ್ ಕ್ಲಾಸಲ್ಲಿ ಒನ್ ಡೇ ಇದಕ್ಕೆ ಅಂತಲೇ ನಾನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದೀನಿ. ಸೊ ಹೇಗಿತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ರೀತಿ ಗೇಮ್ಸ್ಗಳನ್ನು ನೀವು ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೂ ಕೂಡ ಕೊಡೋದ್ರಿಂದ ಅವರು ಕೂಡ ಆದಷ್ಟು ಎಂಜಾಯ್ ಮಾಡ್ತಾರೆ. ಬೇಕಾದರೆ ನೀವು ಕೊಟ್ಟು ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸು. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಕಂಪ್ಲೀಟಾಗಿ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡಿ. ದಯವಿಟ್ಟು ವಿಡಿಯೋ ನೋಡಿದ ಕೂಡಲೇ ಇಷ್ಟ ಆಗುತ್ತೋ ಬಿಡುತ್ತೋ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಇಷ್ಟೇ ನಾನು ನಿಮಗೆ ಕೇಳ್ಕೊಳ್ಳೋದು. ಸೊ ಅಂತೂ ಇಂತೂ ಒಂದು ಲೆವೆಲ್ಗೆ ನನ್ನ ಚಾನಲ್ನಲ್ಲಿರೋ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಸ್ವಲ್ಪ ವ್ಯೂಸ್ ಎಲ್ಲ ಅಷ್ಟರಲ್ಲಿ ಚೆನ್ನಾಗಿ ಬರ್ತಾಯಿದೆ, ಅದೊಂದು ಖುಷಿ ಆಗ್ತಾಯಿದೆ, ಖುಷಿ ವಿಚಾರ ಅಂತಲೇ ಹೇಳ್ಬೋದು ನನಗೆ. ಸೊ ಒಟ್ಟಿನಲ್ಲಿ ಈ ಜರ್ನಿ ಏನಿದೆ ಅಲ್ಲ, ಯೂಟ್ಯೂಬ್ ಜರ್ನಿ ಒಂಥರ ಹೇಳೋದಕ್ಕೆ ಆಗಲ್ಲ. ಅದು ಯಾವ ಥರ ಲಕ್ ಅಂತ ಹೇಳಬೇಕೋ ಅನ್ಲಕ್ ಅಂತ ಹೇಳಬೇಕು, ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸಾರಿ ನಮ್ಮನ್ನು ಫುಲ್ಲು ಇನ್ಸ್ಪೈರ್ ಮಾಡಿಬಿಟ್ಟು ಫುಲ್ಲು ಮೇಲ್ಗಡೆ ತೊಗೊಂಡೋಗ್ಬಿಡುತ್ತೆ. ಅದೇ ರೀತಿ ಸಡನ್ನಾಗಿ ನಮ್ಮನ್ನು ಕೆಳಗಡೆ ಇಳಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು. ಆ ಥರ ಇದು ಒಂದಿನ ಲಕ್ ಇದೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ದಿನಕ್ಕೇ ನೆಕ್ಸ್ಟ್ ಡೇ ನಮಗೆ ಅನ್ಲಕ್ ಅನ್ನೋ ಥರ ಮಾಡಿಬಿಡುತ್ತೆ. ಆ ಥರ ಆಗಿರುವಾಗ ನಾವು ಮೆಂಟಲಿ ಎಷ್ಟು ಚೇಂಜ್ ಆಗಬೇಕು, ಹೇಗಿರಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಥರ ಆಗಿಬಿಡುತ್ತೆ ನನಗಂತೂ. ಸೊ ಒಟ್ಟಿನಲ್ಲಿ ಹೇಗೆ ಇರಲಿ ಏನೇ ಇರಲಿ ನನ್ನ ಜರ್ನಿ ನಾನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಆದರೂ ನನ್ನ ವೀಡಿಯೋಸು ನೋಡಬೇಕು ಅಂತ ಅನಿಸುತ್ತೋ ಏನೋ ಗೊತ್ತಿಲ್ಲ. ಆದಷ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.